ಹಾಯ್ ಹಲೋ ನಮಸ್ಕಾರ. ಮಲ್ಟಿ ಕ್ರಿಯೇಟಿವಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ನೆಕ್ಸ್ಟ್ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಇವತ್ತು ನಿಮಗೆ ಊಟಿ ಟ್ರಿಪ್ ಬಗ್ಗೆ ಅಂದರೆ ಸೆಕೆಂಡ್ ಡೇ ಏನಿತ್ತು ಅದ್ರ ಬಗ್ಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಅರ್ಲಿ ಮಾರ್ನಿಂಗ್ 5:30ಗೆ ಏನು ಸಖತ್ತಾಗಿ ಬೆಳಕಿದೆ. ಊಟಿನಲ್ಲಿ ಅರ್ಲಿ ಮಾರ್ನಿಂಗ್ 5 o'clock ತುಂಬಾ ಬೆಳಕಿರುತ್ತೆ. ಬಟ್ ನಾವು ಚಳಿ ಅಂತ ಈಚೆ ಬಂದಿರಲಿಲ್ಲ. 5:30ಗೆಲ್ಲ ಈಚೆ ಬಂದರೆ ಏನು ನಮ್ಮ ಈ ಕಡೆ 7:30 ಆದರೆ ಹೇಗಿರುತ್ತೆ ಬೆಳಕು, ಆ ಥರ ನ್ಯಾಚುರಲಾಗಿ 5:30 ಎಲ್ಲ ಸೂಪರಾಗಿ ಬೆಳಕು ಬಂದಿತ್ತು. ಅಲ್ಲಿ ಹೋದ್ವಿ. ಅಲ್ಲಿ ಏನೋ ಹೊರಗಡೆ ಇನ್ನೂ ಶಾಪ್ಗಳೆಲ್ಲ ಏನೂ ಓಪನ್ ಆಗಿರಲಿಲ್ಲ. ಸೊ ಹಾಗೆ ವಾಕ್ ಮಾಡ್ತಾ ಮೂವ್ ಆನ್ ಆದ್ವಿ. ಆಮೇಲೆ ಅಲ್ಲಿ ಟೀ ಕುಡಿದ್ವಿ. ಇಲ್ಲ ದೂರದಲ್ಲಿ ಒಂದು ಇತ್ತು ಟೀ ಕಾಫಿ, ಅಲ್ಲಿ ಟೀ ಸಖತ್ತಾಗಿತ್ತು. ಹಾಗೆ ಮಾರ್ನಿಂಗ್ ಚಿಲ್ ಅಂತ ಟೀ ಕುಡ್ದು ನೆಕ್ಸ್ಟ್ ನಾವು ಅಲ್ಲಿ ಬಟಾನಿಕಲ್ ಗಾರ್ಡನ್ ಹತ್ರ ಹೋದ್ವಿ. ಬಟ್ ಅಲ್ಲಿ ಟೈಮಿಂಗ್ಸು 7 o'clock ಇತ್ತು. ಆದ್ದರಿಂದ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಪಾರಿವಾಳಗಳಂತೂ ಸಖತ್ ಓಡಾಡ್ತಾಯಿತ್ತು. ಬೆಳಗ್ಗೆ ಅಲ್ಲಿ ಸಾಕಿದ್ದಾರೆ ಅನಿಸುತ್ತೆ ಅಲ್ಲಿ. ಅದಾದಮೇಲೆ 7 o'clock ಓಪನ್ ಆಯಿತು. ಟಿಕೆಟ್ ತೊಗೊಂಡು ಹೋದ್ವಿ. ನೋಡಿ, ಬಟಾನಿಕಲ್ ಗಾರ್ಡನ್ ಅಂತೂ ಸೂಪರ್ಬಾಗಿದೆ. ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನಿಮಗೇ ಆ ಫೀಲ್ ಆಗುತ್ತೆ. ನಿಜ ಗ್ರೀನರಿ, ಆ ಪ್ರಕೃತಿ ಮಡಿಲು ನಿಜವಾಗ್ಲೂ ಅದನ್ನು ಬಣ್ಸೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ನೋಡಿ, ಕೆಲವೊಂದು ಫೋಟೋಸ್ ತಗೊಂಡಿದ್ದೀನಿ ಬಟಾನಿಕಲ್ ಗಾರ್ಡನಲ್ಲಿ, ಹಾಕ್ತೀನಿ. ಆ ಗ್ರೀನರಿ, ಆ ಫ್ಲವರ್ಸು, ಯಪ್ಪ ಸಖತ್ತಾಗಿರೋ ಫ್ಲವರ್ಸ್, ಅದ್ರ ನೇಮೇ ಗೊತ್ತಿಲ್ಲ ನಮಗೆ. ಆ ಥರ ಫ್ಲವರ್ಸ್ ಇದೆ. ಪ್ರತಿ ಒಂದೊಂದು ಚಿಕ್ಕ ಪುಟ್ಟ ಹೂವಾಗಲಿ ಅದು ಏನು ಕ್ಯೂಟಾಗಿರುತ್ತೋ ಅಂತ ಆ ಮಟ್ಟಕ್ಕಿತ್ತು. ನೋಡಿ ಏನು ಸಖತ್ತಾಗದು. ಗ್ಲಾಸ್ ಹೌಸ್ ಮಾಡಿ ಆ ಗ್ಲಾಸ್ ಹೌಸ್ ಒಳಗಡೆ ಎಲ್ಲ ಥರ ಪಾಟ್ಸಲ್ಲೂ ಫ್ಲವರ್ದು ಪ್ಲ್ಯಾಂಟ್ಸ್ಗಳನ್ನ ಹಾಕವ್ರೆ. ಬಟ್ ನೋಡ್ಲಿಕ್ಕಂತೂ 2 ಕಣ್ಣು ಸಾಕಾಗಲ್ಲ. ನಮಗೆ ಈ ಕಡೆ ಬೆಟ್ಟದವರೆ ಹೂ ಬರುತ್ತಲ್ವ, ಅದು ನೋಡಿ ಎಷ್ಟು ದಪ್ಪ ಇದೆ ಅಂತ. ನಿಜವಾಗ್ಲೂ ಒಂದು ಪ್ಲೇಟ್ ಏನು ಇರುತ್ತೆ ಆ ಸೈಜ್ ಇತ್ತು. ಈ ಮರಕ್ಕಂತೂ ಯಪ್ಪ ಒಂದು 100 ವರ್ಷದ ಹಿಂದೆನೋ 1000 ವರ್ಷದ ಹಿಂದೆನೋ ಇರಬೇಕು ಅನಿಸುತ್ತೆ, ಆ ಥರ ಇತ್ತು. ನಿಜವಾಗ್ಲೂ ಐ ಲವ್ ಊಟಿ, ಅಷ್ಟು ಚೆನ್ನಾಗಿತ್ತು. ನೋಡಿ, ಗಾರ್ಡನಲ್ಲಿ ತಿರುಪತಿದು ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಅಲ್ಲಲ್ಲಿ ಒಂದೊಂದು ಸ್ಟೆಪ್ಸ್ ಇತ್ತು ರೆಸ್ಟ್ ಮಾಡಲಿಕ್ಕೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಗಾರ್ಡನ್ ಅಂತ, ಸಖತ್ತಾಗಿ ಮಾಡಿದ್ದಾರೆ. ಇದು ಗ್ಲಾಸ್ ಹೌಸು. ಫ್ರಂಟ್ ನೋಡಿದ್ರೆ ಗ್ಲಾಸ್ ಹೌಸ್ ಥರ ಕಾಣಿಸುತ್ತೆ. ಬಟ್ ಒಳಗಡೆ ಎಲ್ಲ ಈ ಥರ ಫ್ಲವರ್ದು ಪ್ಲ್ಯಾಂಟ್ಸ್ಗಳೆಲ್ಲ ಇವಾಗ ಹಾಕಿದ್ದಾರೆ, ಒಂಥರ ನರ್ಸರಿ ಥರ. ಎಲ್ಲಿ ನೋಡಿ ನೀವು ಗ್ರೀನರಿ ಫ್ಲವರ್ಸ್ ಸೂಪರಾಗಿತ್ತು. ನೋಡಿ ಎಷ್ಟೊಂದು ಫ್ಲವರ್ಸ್ ಇದೆ, ಗ್ಯಾಪೇ ಇಲ್ಲ, ಅಷ್ಟು ಫ್ಲವರ್ಸ್ ಇದೆ. ಫುಲ್ಲು ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಕೆಲವೊಂದು ಕಡೆ ಫ್ಲವರ್ಸ್ ಹಾಕಿದ್ದಾರೆ, ಕೆಲವೊಂದು ಕಡೆ ಗ್ರೀನರಿ ಥರ ಪ್ಲ್ಯಾಂಟ್ಸ್ ಹಾಕಿದ್ದಾರೆ, ಕೆಲವೊಂದು ಕಡೆ ಫ್ಯಾನ್ಸಿ ಹಾಕಿದ್ದಾರೆ. ನೋಡಿ ಹೂನ, ಈ ಫ್ಲವರ್ಸ್ ಎಲ್ಲ ಇದ್ರ ನೇಮೆಲ್ಲ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ನೋಡಿ ಹಾರ್ಟ್ ಬೇರೆ ಹಾಕಿದ್ದಾರೆ, ಹಾರ್ಟಲ್ಲಿ ಪ್ಲ್ಯಾಂಟ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ಬೆಟ್ಟದವರೆ ಹೂವು. ಅದಾದಮೇಲೆ ನೋಡಿ ಹೆಂಗೆ ಕಾಣಿಸುತ್ತೆ ಹೊರಗಡೆಯಿಂದ ವ್ಯೂ, ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಕೆಲವೊಂದು ಮರಗಳು ನಿಜವಾಗ್ಲೂ ಹೋಗಿ ಹತ್ರದಲ್ಲಿ ನೋಡಬೇಕು, ಹಂಗಾದ್ರೇ ತುಂಬ ಖುಷಿ ಅನಿಸುತ್ತೆ. ಇದೆಲ್ಲ ಬಟಾನಿಕಲ್ ಗಾರ್ಡನ್ದೇನೆ. ನೋಡ್ತಾ ಇರಿ.